ವೆಲ್ಕಮ್ ಬ್ಯಾಕ್ ಟು ದಿಯಾರಾಮ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಟೊಮೊಟೊ ಗೊಜ್ಜು ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ಸಣ್ಣದಾಗಿ ಹಚ್ಕೊಂಡಿರೋವಂಥ ಟೊಮೊಟೊ ಹಣ್ಣು, ಮತ್ತು ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ, ಕರ್ಬೇವಿನ ಸೊಪ್ಪು, ತೆಂಗಿನಕಾಯಿ. ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೊಳ್ಳಿ, ಮೀಡಿಯಮ್ ಆಗಿ ಆಯಿಲ್ ಹಾಕ್ಕೊಳ್ಳಿ. ಅದಾದಮೇಲೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಆಮೇಲೆ ಸಣ್ಣದಾಗಿ ಹಚ್ಕೊಂಡಿರೋವಂಥ ಈರುಳ್ಳಿ ಸ್ವಲ್ಪ ಡೀಪ್ ಫ್ರೈ ಆಗಲಿ. ಒನ್ ಮಿನಿಟ್ ಆದರೂ ಡೀಪ್ ಫ್ರೈ ಆದಮೇಲೆ, ಚೆನ್ನಾಗಿ ಡೀಪ್ ಫ್ರೈ ಆದಮೇಲೆ ಅದು ಸ್ವಲ್ಪ ಶೇಡ್ ಬಿಡುತ್ತಲ್ವ, ಯೆಲ್ಲೋಯಿಶ್ ಕಲರ್ ಬರುತ್ತಲ್ಲ, ಆವಾಗ ನೀವು ಸಣ್ಣದಾಗಿ ಹಚ್ಕೊಂಡಿರೋವಂಥ ಟೊಮೊಟೊನ ಹಾಕೊಬೋದು. ಇದು ತುಂಬ ಚಪಾತಿಗೆ, ರೊಟ್ಟಿಗೆ ಮತ್ತು ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಗೊಜ್ಜು. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಟೊಮೊಟೊ ಸಣ್ಣಗೆ ಹಂಚ್ಕೊಂಡಿರೋವಂಥ ಟೊಮೊಟೊ ಹಾಕ್ಕೊಂಡು ಅದು ಸ್ವಲ್ಪ ನೀರು ಬಿಡೋವರೆಗೂ, ಟೊಮೊಟೊ ಫುಲ್ಲು ಚೆನ್ನಾಗಿ ನೀರು ಬಿಡೋವರೆಗೂ ಒಂದು 10 to 15 ಮಿನಿಟ್ಸು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಆದಮೇಲೆ ನೀವು ಚೆನ್ನಾಗಿ ಅದು ಫುಲ್ಲು ನೀರು ಬಿಟ್ಕೊಂಡಿರುತ್ತಲ್ಲ, ಆವಾಗ ನೀವು ಉಪ್ಪು ಹಾಕ್ಕೊಂಡು, ಸ್ವಲ್ಪ ಉಪ್ಪು ನೋಡಿ, ಇವಾಗ ನೀರು ಬಿಟ್ಕೊಂಡಿದೆ. ಇವಾಗ ನೀರು ಬಿಟ್ಕೊಂಡಿದ್ದಾದಮೇಲೆ ಉಪ್ಪು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸಾಂಬಾರು ಪುಡಿ, ನಿಮ್ಮ ಮನೇಲಿ ಸಾಂಬಾರು ಪುಡಿ ಮಾಡಿರ್ತೀರಲ್ಲ, ಆ ಸಾಂಬಾರು ಪುಡಿ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಸೊ ನಾವು ಸಾಂಬಾರು ಪುಡಿ ಹಾಕಿ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ವಿ. ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಿಕೊಂಡು ಕೆಲವ್ರು ಮಾಡಿರ್ತಾರೆ, ಬಟ್ ನಾವು ಸಾಂಬಾರು ಪುಡಿ ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ಸಾಂಬಾರು ಪುಡಿ ಹಾಕಿದ ಮೇಲೆ ಸ್ವಲ್ಪ ನಿಮ್ಮ ಸಾಂಬಾರು ಪುಡಿಯಲ್ಲಿ ಏನಾದರೂ ಖಾರ ಪುಡಿ ಮಿಕ್ಸ್ ಆಗಿಲ್ಲ ಅಂದರೆ ಸ್ವಲ್ಪ ಖಾರ ಪುಡಿನ ಹಾಕ್ಕೊಳ್ಳಿ. ಇವಾಗ ನಮ್ಮದು ಸಾಂಬಾರು ಪುಡಿ, ಖಾರ ಪುಡಿ ಎರಡು ಒಟ್ಟಿಗೆ ಇರೋದ್ರಿಂದ ಬರೀ ಸಾಂಬಾರು ಪುಡಿ ಮಾತ್ರ ಹಾಕ್ಕೊಂಡಿದ್ದೀವಿ. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿದಿಟ್ಕೊಂಡಿರೋ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀವಿ. ಒಂದ್ಸಲಿ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.